ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರೊಬ್ಬರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. 2028ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳುವ ಮೂಲಕ ಶಾಸಕ ಕದಲೂರು ಉದಯ್ ಅಚ್ಚರಿ ಮೂಡಿಸಿದ್ದಾರೆ. ಮದ್ದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಶಾಸಕ ಕದಲೂರು 2028ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಒಕ್ಕಲಿಗರೆಲ್ಲರೂ ಸೇರಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋಣ, ಒಗ್ಗಟ್ಟಿನಿಂದ ನಾವೆಲ್ಲ ದುಡಿದು ಪಕ್ಷವನ್ನ ಗಟ್ಟಿಗೊಳಿಸೋಣ ಅಂತ ಕಾರ್ಯಕರ್ತರಿಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರ ನಾಯಕತ್ವ ಬಂದ ನಂತರ ಈ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ 136 ಸೀಟ್ನ ಗೆಲ್ಲಿಕ್ಕೆ ಸಾಧ್ಯ ಆಯಿತು, ಅದೇ ರೀತಿ ಈ ಮದ್ದೂರು ತಾಲೂಕಿನಲ್ಲೂ ಕೂಡ ಒಂದು ಹೊಸ ಹುರುಪನ್ನ ಕೊಟ್ಟು ನಮಗೆ ಇಲ್ಲಿ ಗೆಲ್ಲಕ್ಕೆ ಒಂದು ಆಶೀರ್ವಾದವನ್ನ ಇವತ್ತು ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಬಲಿಷ್ಠರಾಗಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವ ರೇಪ್ ಕೇಸ್ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ದೂರು ಬಂದಿದೆ, ಕಾನೂನು ಪ್ರಕಾರ ಕ್ರಮ ಆಗುತ್ತದೆ ಅಂತ ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಆರೋಪದ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ, ಮುಂದೆ ಆ ವಿಚಾರದ ಬಗ್ಗೆ ತಿಳಿದುಕೊಂಡು ಮಾತನಾಡ್ತೇನೆ. ಕಾನೂನು ಬಾಹಿರವಾಗಿ ಏನಾದರೂ ನಡೆದಿದ್ದೇ ಹೌದಾದ್ರೆ ಕ್ರಮ ಆಗಿಯೇ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ದೂರು ಕೊಟ್ಟಿದ್ದಾರೆ, ದೂರು ತಗೊಂಡು ಅದಕ್ಕೇನು ಕಾನೂನು ಪ್ರಕಾರ ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ಫರ್ದರ್ ಡೀಟೇಲ್ಸು ನನಗೆ ಇನ್ನೂ ಬ್ರೀಫಿಂಗ್ ಆಗಿಲ್ಲ, ಆದಮೇಲೆ ಹೇಳ್ತೇನೆ. ದೂರು ಕೊಟ್ಟಿದ್ದಾರೆ, ದೂರು ತಗೊಂಡು ಅದಕ್ಕೇನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ರೇಪ್ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಮಾಹಿತಿ ಕಲೆ ಹಾಕಿ ಮಾತನಾಡ್ತೀನಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಡಿಕೆ ಸುರೇಶ್, ನಾನು ಮಾಧ್ಯಮದ ಮುಖಾಂತರ ಈ ಕೇಸ್ ನೋಡಿದ್ದೆ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ್ರೆ ಆಶ್ಚರ್ಯ, ಆತಂಕ, ದಿಗ್ಭ್ರಮೆ ಆಗುತ್ತೆ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ, ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಸಂಪೂರ್ಣ ಮಾಹಿತಿ ಇಲ್ಲದೇ ಇರೋದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಎಲ್ಲ ವಿಚಾರಗಳನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡ್ತೀನಿ. ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲೇನು ಸ್ಟಿಂಗ್ ಆಪರೇಷನ್ ಮುಖಾಂತರ ಏನೋ ಮಾಡಿ ಬಂದಿದೆ, ಅದನ್ನು ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ, ಭಯನೂ ಆಗ್ತದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಗಲಭೆಗೆ ಕಾರಣ ಆದವರನ್ನ ಹೆಡೆಮುರಿ ಕಟ್ಟುವುದನ್ನು ಬಿಟ್ಟು ವಿಪಕ್ಷ ನಾಯಕರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಗೃಹ ಸಚಿವರು ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ ಅಶೋಕ್, ಕೈಲಾಗದವನು ಮೈ ಪರಿಚಿಕೊಂಡ ಎಂಬಂತೆ ವಿಪಕ್ಷ ನಾಯಕರ ಮೇಲೆ ಎಫ್ಐಆರ್ ಹಾಕುವುದು ಹೇಡಿತನದ ಪರಮಾವಧಿ ಅಂತ ಎಕ್ಸ್ ಖಾತೆಯಲ್ಲಿ ಬರೆದು ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಕಾರಣ ಹೈಕಮಾಂಡ್ ಕರೆದಿರಬಹುದು, ಹೈಕಮಾಂಡ್ ಕೆಲವೊಂದು ಸೂಚನೆ ನೀಡುವುದಕ್ಕೆ ಕರೆದಿರುವ ಸಾಧ್ಯತೆ ಇದೆ. ಇಂಥದ್ದೇ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಅವರ ಟೂರ್ ಪ್ರೋಗ್ರಾಮನ್ನು ರೆಗ್ಯುಲರ್ ಆಗಿ ಒಂದೊಂದು ಸಾರಿ ಫಾಲೋ ಮಾಡಲ್ಲ. ಅವರಿಗೆ PCC ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ನವರು ಕರೆಸ್ತಾ ಇರ್ತಾರೆ. ಹಾಗಾಗಿ ಏನು ಪ್ರೋಗ್ರಾಮ್ಸ್ಗಳು ಕೊಡಬೇಕು, ನ್ಯಾಷನಲ್ ಲೆವೆಲ್ನಲ್ಲಿ ಏನಾಗುತ್ತೆ ಅದೇ ಪ್ರೋಗ್ರಾಮ್ ಸ್ಟೇಟಲ್ಲಿ ಮಾಡಬೇಕು ಅಂತೇಳಿ ಕರಿತಾ ಇರ್ತಾರೆ. ಈಗ ನಾನು ಅಧ್ಯಕ್ಷ ಇದ್ದಾಗ ನನಗೂ ಕರೆಯೋರು, ಕರೆದು ಸೂಚನೆ ಕೊಡೋರು, ಈ ರೀತಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳೋರು, ಅದೆಲ್ಲ ಇರುತ್ತೆ ಸಂಘಟನೆ ದೃಷ್ಟಿ. ಬಿಜೆಪಿ ಶಾಸಕನ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ರಸ್ತೆ ಮೇಲೆ ಓಡಾಡೋಕೆ ಬಿಡಬಾರದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಡುಗಿ ಗ್ರಾಮದಲ್ಲಿ ನಡೆದಿರುವಂತಹ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡಿರುವ ಬಿವೈ ವಿಜೇಂದ್ರ ಪರೋಕ್ಷವಾಗಿ ಕಾಂಗ್ರೆಸ್ MLC ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರ ಶಾಶ್ವತ ಎನ್ನುವಂತ ದುರಂಕಾರದಲ್ಲಿ ಮಾತನಾಡಿದ್ದಾನೆ. ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸುತ್ತೇನೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಒಬ್ಬ ರಾಜ್ಯದ ಅಧ್ಯಕ್ಷರಾಗ ಒಂದು ಮಾತನ್ನು ಹೇಳ್ತಾನೆ, ಅವನು ಯಾರು ಆ ರೀತಿ ದುರಂಕಾರದಿಂದ ಮಾತನಾಡಿದ್ದಾರೆ, ಅಧಿಕಾರ ಶಾಶ್ವತ ಅನ್ನುವ ಭ್ರಮೆನಲ್ಲಿದ್ದಂತೆ ಕಾಣ್ತದೆ. ಇದೇ ರೀತಿ ನಾನು ಕೂಡ ಬೆಂಗಳೂರು ಹೋದ್ಮೇಲೆ ಇದ್ರ ಬಗ್ಗೆ ಹೇಗೆ ಮುಂದೆ ಕಾನೂನು ರೀತಿ ಕ್ರಮನ ಕೈಗೊಳ್ಬೇಕು ನಾನು ಕೂಡ ಚರ್ಚೆ ಮಾಡ್ತೇನೆ.
ಆದರೆ ಒಂದು ಈ ರೀತಿ ನಾಲ್ಗೆ ಹರಿಬಿಡ್ತಕ್ಕಂಥ ಶಾಸಕ ಏನಿದ್ದಾನೆ ರಸ್ತೆನಲ್ಲಿ ಓಡಾಡೋಕ್ಕೂ ಕೂಡ ನೀವು ಅವಕಾಶ ಕೊಡಬಾರ್ದು. ಆ ರೀತಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಸಚಿವರಿಂದ ಸಂಜೆ ದಿಢೀರ್ ಜಂಟಿ ಮಾಧ್ಯಮಗೋಷ್ಠಿ ಕರೆಯಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಯಲಿದೆ. ಮಾಧ್ಯಮಗೋಷ್ಠಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಹಾಗೂ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಭಾಗಿಯಾಗಲಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ವಿರುದ್ಧ ಮಾತನಾಡುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರು ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ಕೆಪಿಸಿಸಿ ಕಚೇರಿಯ ತನಕ ಪ್ರೊಟೆಸ್ಟ್ ಮಾಡಲಾಯಿತು. ಇನ್ನು ಬಿಜೆಪಿ ವಿರುದ್ಧ ರೋಷಾವೇಶ ಹೊರಹಾಕಿರುವಂತಹ ಪ್ರತಿಭಟನಾಕಾರರು ಮುನಿರತ್ನ ಅವರನ್ನ ಬಿಜೆಪಿಯಿಂದ ಹೊರಹಾಕುವಂತೆ ಆಗ್ರಹಿಸಿ ಘೋಷಣೆಯನ್ನ ಕೂಗಿದ್ದಾರೆ. ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ನಡೆಯಲಿರುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಆರಂಭವಾಗಿದೆ. ನುಡಿ ಜಾತ್ರೆಗೂ ಮುನ್ನವೇ ಸಾಹಿತ್ಯ ಪರಿಷತ್ ಟೀಕೆಗೆ ಗುರಿಯಾಗಿದೆ. ಕೊಲೆ ಆರೋಪಿ ಎಂಬಿ ಕುಮಾರ್ ಶ್ರೀರಂಗಪಟ್ಟಣ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ರೌಡಿ ಶೀಟರ್ ದೀಪು ಕೊಲೆ ಪ್ರಕರಣದ 30ನೇ ಆರೋಪಿಯಾದ ಕುಮಾರ್ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾನೆ. ಕಸಾಪ ನಡೆಗೆ ಸಾಹಿತ್ಯಾಸಕ್ತರು ಅಸಮಾಧಾನ ಹೊರಹಾಕಿದ್ದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ರಾಜ್ಯ ಕಸಾಪ ಅಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಭರವಸೆ ಕೊಟ್ಟಿದ್ದಾರೆ. ಚಟುವಟಿಕೆಗಳು ನಡೀಬೇಕು ಅನ್ನುವಂಥದ್ದು ನಿಬಂಧನೆ ಇದೆ. ಆ ನಿಬಂಧನೆ ವಿರುದ್ಧವಾಗಿ ಯಾವುದೇ ಚಟುವಟಿಕೆಗಳು ಇದ್ರೂ ಸಹಿತ ಅದನ್ನು ಅಮಾನ್ಯ ಮಾಡತಕ್ಕಂಥ ಸಾಮರ್ಥ್ಯವನ್ನು ನಾನು ಹೊಂದಿದ್ದೀನಿ. ಈಗ ತಾನೇ ನನ್ನ ಗಮನಕ್ಕೆ ತಂದಿದ್ದೀನಿ. ಅದನ್ನು ಕಾನೂನಾತ್ಮಕವಾಗಿ ನಿಬಂಧನೆಯ ಪ್ರಕಾರ ಯಾವುದೇ ಹಿಂಜರಿತವಿಲ್ಲದೆ ಕಾರ್ಯವನ್ನು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಇತಿಶ್ರೀಯನ್ನು ಹಾಕ್ತೀವಿ. ಆ ಗಮನಕ್ಕೆ ಮೂಲ ಸೌಕರ್ಯ ಕಲ್ಪಿಸಿ ಅಂತ ಕೇಳಿದ ಮಹಿಳೆ ಮೇಲೆ ಶಾಸಕರು ದರ್ಪವನ್ನ ತೋರಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಲಕ್ಷ್ಮೇಶ್ವರ ಪಟ್ಟಣದ ಉಪನಾಳ್ ಪಾರ್ಕ್ ಬಡಾವಣೆ ವಿಸಿಟ್ ವೇಳೆ ಶಾಸಕರು ದರ್ಪವನ್ನ ತೋರಿದ್ದಾರಂತೆ. 30 ವರ್ಷದ ಹಿಂದೆ ಸೈಟ್ ಖರೀದಿಸಿರುವಂತಹ ಈ ಮಹಿಳೆ ಮೂಲ ಸೌಕರ್ಯ ಕಲ್ಪಿಸುವಂತೆ ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ವೇಳೆ ಶಾಸಕ ಚಂದ್ರು ಲಮಾಣಿ ಮಹಿಳೆಯನ್ನೇ ಗದರಿಸಿದ್ದಾರೆ. ಕಡಿಮೆ ರೇಟ್ ಅಂತ ಸೈಟ್ ಖರೀದಿ ಮಾಡ್ತೀರಾ, ಈಗ ಅನುಭವಿಸಿ ಅಂತ ಗರಂ ಆಗಿದ್ದಾರೆ. ಈ ವಿಡಿಯೋ ಮಾಡ್ತಿರುವಂತಹ ಸ್ಥಳೀಯನಿಗೂ ಕೂಡ ಶಾಸಕರು ಆವಾಜ್ ಹಾಕಿದ್ದಾರೆ. ನೀ ಸೈಟ್ ತಗೊಳ್ಳೋಕ್ಕಿಂತ ಮುಂಚೆ ಏನ್ ಡೆವಲಪ್ಮೆಂಟ್ ಆಗಿತ್ತಿಲ್ಲ ಮಾಡ್ಕೊಡು ಅಂತ ಅವ್ರು ಕೇಳಬೇಕಾಗಿತ್ತು. 30 ವರ್ಷದಿಂದ ನೀವು ಕೇಳಬೇಕಾಗಿತ್ತು. ನಿಮಗೆ ಕಡಿಮೆ ರೇಟ್ನಾಗ ಸಿಗತ್ತೆ ಅಂತ ನೀವು ಸೈಟ್ ತಗೋತೀರಿ. ಈಗ ಸಮಸ್ಯೆ ಯಾರು ಅನುಭವಿಸೋರು? ನೀವು ಅನುಭವಿಸೋರು, ನಾನು ಅನುಭವಿಸ್ತೀವಿ ಸರ್. ಮತ್ತೆ ಈಗ ನೀವು ಹೇಳೋ ರೀತಿಯಲ್ಲಿ ಕೇಳ್ಬೇಕ್ರಿ. ಮತ್ತೆ ಹೇಳೋ ರೀತಿಯಲ್ಲಿ ಕೇಳ್ಬೇಕಂತ ಹೇಳಕತ್ತೀನಿ. ನೀವೇನು ಮಾತಾಡ್ತಿಲ್ಲ. ನೀವು ತಗೋ, ಅದಕ್ಕೆ ಬಂದು ಇಲ್ಲಿ ಮಾಡಕ್ಕೆ ನಾನು ನೀವು ಬಾಯ್ ಮಾಡ್ಕೊಂಡು ನಿಂತಾಳಲ್ಲ.